ಸರ್ಕಾರದ ಪಾಲಿಗೆ ಯಾವ ಪ್ರಮಾಣದ ಸೆಟ್ ಬ್ಯಾಕ್ ಆಗುತ್ತೆ ಅನ್ಕೊಳ್ತೀರಿ ನೀವು ಅಂಡ್ ನಿಭಾಯಿಸಕ್ಕಾಗುತ್ತೆ ಡಿ ಕೆ ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿ ಅವ್ರನ್ನ? ನೋಡಿ ವಿದ್ಯಾ ಅವರೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಎಸ್ ಪ್ಲೀಸ್ ಗೋ ಹೆಡ್ ಸರ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮಸ್ಯೆಗೆ ರಾಮಬಾಣ ಹೈಕಮಾಂಡ್. ಯಾರು ಏನೇ ಅಸಮಾಧಾನ ಮಾಡಿಕೊಂಡ್ರು ಕೂಡ, ಯಾರು ಏನೇ ಬೇಜಾರು ಮಾಡಿಕೊಂಡ್ರು ಕೂಡ, ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದೇ ಅಲ್ಟಿಮೇಟ್ ಆಗಿ ನಿಲ್ಲೋದು. ಇವಾಗ ಡಿ ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಮುನಿಯ ಪಾತ್ರ ಮಾತಾಡಿದ್ದೀವಿ, ರಾಹುಲ್ ಗಾಂಧಿ ಮುನಿಯ ಪಾತ್ರ ಮಾತಾಡಿದ್ದಾರೆ, ಅವರು ಸಂತೋಷವಾಗಿದ್ದಾರೆ, ಯಾವ್ದು ಕೊಟ್ಟರು ತಗೋತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡೇ ರಾಮಬಾಣ. ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಸಮಸ್ಯೆಗೂ ಹೈಕಮಾಂಡ್ ರಾಮಬಾಣ. ಇದು ಒಂದು ವಿಚಾರ. ಎರಡನೇ ವಿಚಾರ, ರಾಮಲಿಂಗಾರೆಡ್ಡಿ ಅವ್ರನ್ನೂ ಕೂಡ ನಾವು ಮನ ಒಲಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ಹಿರಿಯ ಸಚಿವರಿದ್ದಾರೆ, ಮುನಿಯಪ್ಪನವರು ಹಿರಿಯರಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ. ಅವರಿಗೆ ಜ್ಞಾನ ಮತ್ತು ಅನುಭವ ಎರಡು ತುಂಬ ಅಗಾಧವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ಥರ ಸಮಸ್ಯೆಗಳನ್ನ ಸಾಕಷ್ಟು ಹ್ಯಾಂಡಲ್ ಮಾಡಿದ್ದಾರೆ. ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇದೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ಆಲ್ ಸೆಡ್ ಆ್ಯಂಡ್ ಡನ್, ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ. ಅಂದರೆ ಒಳ್ಳೆ ಆರಂಭ ಆದರೆ ಅರ್ಧ ಕೆಲಸ ಮುಗಿದಂಗೆ. ಆದರೆ ಈ ಯಾಕೋ 3 ದಿನದಿಂದ ನೋಡಿದ್ರೆ ಇಟ್ ಈಸ್ ನಾಟ್ ಎ ವೆಲ್ ಬಿಗನ್ ಅಂತ ಅನಿಸುತ್ತೆ. ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರು ಈ ಒಂದು ಸಮಸ್ಯೆಗಳನ್ನ, ಯಾವುದೇ ರೀತಿಯ ಸಮಸ್ಯೆ ಉದ್ಭವ ಆದರೂ ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಕ್ಷಮತೆ ಇದೆ. ಅವ್ರು ಹ್ಯಾಂಡಲ್ ಮಾಡ್ತಾರೆ. ಇದು ಟೀಚಿಂಗ್ ಪ್ರಾಬ್ಲಮ್ ಅಂತಾರೆ, ಟೀಚಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದೊಂದು ಇರ್ಬೋದು, ಅದೊಂದು ಆ ರೀತಿಯ ಸಮಸ್ಯೆ ಇರ್ಬೋದು ಶುರುವಲ್ಲಿ. ಆದರೆ ಆಮೇಲೆ ಅದನ್ನ ಮ್ಯಾನೇಜ್ ಮಾಡುವಂತ ಕ್ಷಮತೆ ಕಾಂಗ್ರೆಸ್ ಪಾರ್ಟಿಲಿ ಇದೆ, ಅವ್ರು ಮಾಡ್ತಾರೆ. ಇದು ಆಗಬಾರ್ದಾಗಿತ್ತು. ಅಂದ್ರೆ ಹೇಳಿ, ರಾಮಲಿಂಗಾರೆಡ್ಡಿ ಅವರು ಪ್ರಬುದ್ಧತೆಯನ್ನ ತೋರಿಸಬಹುದಿತ್ತು, ಸ್ವಲ್ಪ ಸಮಯ ಕೊಡಬಹುದಿತ್ತು. ಏನ್ ಏಕಾಏಕಿ ಹಿಂಗ್ ಬಂದ್ ಮಾಡ್ಬಿಟ್ರೆ, ಸೀನಿಯರ್ಸ್ ಲೀಡರ್ಗಳೇ ಹಿಂಗ್ ಮಾಡ್ಬಿಟ್ರೆ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಉಳ್ದವ್ರು ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಹೆಂಗೆ? ಆರಂಭದಲ್ಲ ಹೆಂಗೆ, ಇನ್ 20 ಜನ ಬಾಕಿ ಇದ್ರಲ್ಲ, ಅವ್ರು ಇನ್ನೇನೇನ್ ಮಾಡ್ಬೋದು ಅಂತ ಕೇಳ್ತಾರೆ. ನೋಡಿ, ನನಗೆ ಮಂತ್ರಿ ಮಾಡಿದಾಗ ನನಗೆ ನೀವೇನು ಮಾತು ಕೊಟ್ಟಿದ್ರಿ? ಬೆಂಗಳೂರು ಅಭಿವೃದ್ಧಿನ ಖಾತೆ ಕೊಡ್ತೀವಿ ಅಂತ ಹೇಳಿದ್ರಿ. ಯಾಕೆ ಕೊಡ್ಲಿಲ್ಲ ಈಗ? ಇವಾಗ ಹೇಳ್ಬೋದು ಹೈಕಮಾಂಡ್ ಅವ್ರದ್ದು ತೀರ್ಮಾನ ಮಾಡಿದ್ದಾರೆ, ಬೇರೆ ಏನೋ ವ್ಯತ್ಯಾಸ ಆಗಿದೆ, ಅದು ಇನ್ನೊಂದು ಪ್ರೆಷರ್ ಬಂತು ನನಗೆ ಅಂತ ಹೇಳ್ಬೋದು ನೀವು. ಆದರೆ ನನ್ನಂಥ ಸೀನಿಯರ್ ಮಿನಿಸ್ಟರ್ನ ಈ ರೀತಿ ಟ್ರೀಟ್ ಮಾಡೋದು ಸರಿನಾ ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು. ಹಾಗಾಗಿ ಅವರು ಈ ತೀರ್ಮಾನ ತಗೊಂಡಿದ್ದಾರೆ. ಒಬ್ಬ ಸೀನಿಯರ್ ಮಂತ್ರಿಗಳನ್ನ, ಸೀನಿಯರ್ ಪಾರ್ಟಿ ವರ್ಕರ್ನ, ಸೀನಿಯರ್ ಪಾರ್ಟಿ ಲೀಡರ್ನ ಹ್ಯಾಂಡಲ್ ಮಾಡುವಂತ ರೀತಿ ಇದಲ್ಲ ಅಂತ ಒಂದು ಜನರಲ್ ಪರ್ಸೆಪ್ಷನ್ ಇದೆ. ಹಾಗಾಗಿ ಬಿಫೋರ್ ಡಿಸೈಡಿಂಗ್ ದಿ ಕೆಲಸ ಮಾಡೋರಿಗೆ ಯಾವ ಖಾತೆ ಆದ್ರೇನು, ಕೆಲಸ ಮಾಡೋನು ಯಾವ ಖಾತೆ ಆದ್ರೇನು, ಅಂಡ್ ಜಲಸಂಪನ್ಮೂಲ ಏನ್ ಚಿಕ್ಕ ಪುಟ್ಟ ಖಾತೆನಾ ಅಂತ ಕೇಳ್ತಾರೆ. ಅದು ಸರಿ, ಅದು ಜನರಲ್ ಆಗಿ ಹೇಳಕ್ಕೆ ಸರಿ ಇದೆ ಅದು. ಆದ್ರೆ ನನಗೆ ಹೇಳಿದ್ರಲ್ಲ, ನೀವು ಬೆಂಗಳೂರು ನಗರ ಖಾತೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಕೊಡ್ಲಿಲ್ಲ? ಇದು ಅವ್ರ ಪ್ರಶ್ನೆ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡಬೇಕು. ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ಆಸ್ ಎ ಡಿಸಿಪ್ಲಿನ್ಡ್ ಸೋಲ್ಜರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ನನಗೆ ಏನು ಮಂತ್ರಿಮಂಡಲದಲ್ಲಿ ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಕೆಲಸ ಮಾಡಬೇಕು. ಇದು ಇನ್ ಪ್ರಿನ್ಸಿಪಲ್ ಸರಿ ಇದೆ, ತಾತ್ವಿಕವಾಗಿ ಇದು ಸರಿ ಇದೆ. ಆದರೆ ನನಗೆ ಮಂತ್ರಿ ಮಾಡಿದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಕೊಡದೇ ಇದ್ರೆ ಏನರ್ಥ ಅದು ಅಂತ ಅವ್ರದ್ದು ರಾಮಲಿಂಗಾರೆಡ್ಡಿ ಪ್ರಶ್ನೆ. ನಾನು ನಿಮ್ಮ ಒಂದು ಹೇಳಿಕೆನ ಒಪ್ತೀನಿ. ಯಾವುದು ಕೆಲಸ ಮಾಡೋರಿಗೆ ಯಾವುದೇ ಖಾತೆ ಕೊಟ್ಟರು ಕೆಲಸ ಮಾಡಿ ತೋರಿಸ್ಬೇಕು, ಅವರ ಕ್ಷಮತೆಯನ್ನು ತೋರಿಸ್ಬೇಕು, ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ಬೇಕು. ಆ ರೀತಿಯ ಮನೋಭಾವ ಇಟ್ಕೊಳ್ಳೋದು ಒಳ್ಳೇದು, ಸರಿ. ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಸರಿ ಅದು. ಆದರೆ ಯಾಕೆ ಲಾಸ್ಟ್ ಮಿನಿಟ್ ಅಲ್ಲಿ ನನಗೆ ಕೊಡುವಂತ ಖಾತೆನ ಚೇಂಜ್ ಆಯ್ತು ಅನ್ನೋದ್ರ ಬಗ್ಗೆ ನನಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಹಾಗೆ ಅವರು ಪೂರ್ತಿ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಸರ್ಕಾರ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಕೊಟ್ಟಿದ್ದನ್ನ ಒಪ್ಕೋಬೇಕಾಗತ್ತೆ. ಒಂದೊಂದ್ಸಲ ಏನೋ ಅನಿವಾರ್ಯ ಕಾರಣ ಇರ್ಬೋದು, ಏನೋ ಒಂದು ಪ್ರೆಷರ್ ಇರ್ಬೋದು, ಯಾವುದೋ ಒಂದು ಹೈಕಮಾಂಡ್ ಇಂದ ಏನೋ ಪ್ರೆಷರ್ ಇರ್ಬೋದು. ಹಾಗಾಗಿ in the larger interest of the government and the larger interest of the party,
ಒಪ್ಕೊಳ್ಳೋದು ಒಳ್ಳೇದು ಅಂತ ಕೆಲವರು ಜನರಲ್ ಅಭಿಪ್ರಾಯ ಇದೆ. ಎಸ್, ಸಿ ಯು ಬಿಟ್ ಸ್ಟೇ ವಿತ್ ಅಸ್ ಸರ್. ಒಂದು ಸ್ವಲ್ಪ ಹೊತ್ತು ಬರ್ತೀನಿ ನಿಮ್ಮ ಹತ್ರ. ಈ ರಾಜ್ಯ ರಾಜಕಾರಣದಲ್ಲಿ ಈಗ ರಾಜ್ಯಸಭಾ ಚುನಾವಣೆಯ ಪರ್ವ ಶುರುವಾಗಿದೆ. ರಾಜ್ಯದಿಂದ ತೆರವಾಗಿರುವಂತಹ 4 ಸ್ಥಾನಗಳಿಗಾಗಿ ಎಲೆಕ್ಷನ್ ಇದೆ. ಕಾಂಗ್ರೆಸ್ಗೆ 3, ಬಿಜೆಪಿಗೆ 1 ಸ್ಥಾನ ಗೆಲ್ಲೋಕೆ ಸುಲಭ ಅವಕಾಶ ಇದೆ. ಬಟ್ ಸಮಸ್ಯೆ ಬಿಜೆಪಿಲಿ ಏನಾಗ್ತಾ ಇದೆ, JDS ಅಲ್ಲಿ ಏನ್ ತಲೆನೋವಿದೆ ಹೇಳ್ತೀನಿ ಕೇಳಿ. ನಾಮಿನೇಷನ್ ಆರಂಭ ಆಗಿದೆ. ಜೂನ್ 18ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ 4 ಜನ ಆಯ್ಕೆ ಆಗಬಹುದು. 3 ನಂಬರ್ಸ್ಗಳ ಪ್ರಕಾರ ನೋಡೋದಾದ್ರೆ ಕಾಂಗ್ರೆಸ್ ಮೂವರನ್ನ ಆಯ್ಕೆ ಮಾಡುತ್ತೆ. ಬಿಜೆಪಿಗೆ 1 ಆಯ್ಕೆ ಮಾಡುವಂತಹ, ಬಿಜೆಪಿ ಮತ್ತು JDS ಎರಡೂ ಸೇರ್ಕೊಂಡು 1 ಆಯ್ಕೆ ಮಾಡುವಂತಹ ನಂಬರ್ಸ್ ಅವರ ಹತ್ರ ಇದೆ. ಬಟ್ ಸಮಸ್ಯೆ ಇದೆ ಇಲ್ಲಿ, ಸಂಖ್ಯಾಬಲದ ಆಧಾರದ ಮೇಲೆ 3 ಕೂಡ ಅಧಿಕಾರಕ್ಕೆ ಇರ್ತಾರೆ. ರಾಜ್ಯದಿಂದ ಖರ್ಗೆ, ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಖೇಡಾ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನಿಂದ. ರಾಹುಲ್ ಗಾಂಧಿ ಜೊತೆ ಬಂದು ನಾಮಿನೇಷನ್ ಅನ್ನ ಖರ್ಗೆ ಅವರು ಮಾಡಿದ್ದಾರೆ. ಖೇಡಾ, ಮನ್ಸೂರ್ ಅಲಿ ಖಾನ್ ಕೂಡ ಸಂಖ್ಯಾಬಲದ ಆಧಾರದ ಮೇಲೆ ಈ 3 ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ ಕಡೆಯಿಂದ ಖಚಿತ ಅನ್ನೋದು ಕನ್ಫರ್ಮ್ ಆಯಿತು. ವಾಟ್ ಅಬೌಟ್ ಬಿಜೆಪಿ ಮತ್ತು JDS? ನೋಡಿ, ಇವ್ರು ಬಂದ್ರು, ಡೆಲ್ಲಿಯಿಂದ ರಾಹುಲ್ ಬಂದ್ರು 3 ಜನ ತಮ್ಮ ಕೆಲಸ ನಾಮಿನೇಷನ್ ನಿಂತು ಹಾಕಿದ್ರು, ಮುಗೀತು ಕೆಲಸ. ಬಟ್ ಬಿಜೆಪಿ JDS ಎಲ್ಲ ಏನಾಗ್ತಾ ಇದೆ, ಚಾಲೆಂಜಸ್ಗಳ ಮೇಲೆ ಚಾಲೆಂಜಸ್ ಬರ್ತಾ ಇದೆ ಅವ್ರಿಗೆ. ಬಿಜೆಪಿ ಮತ್ತು JDS ಮೈತ್ರಿಕೂಟದ ಶಾಸಕರ ಬಲ ಇರುವಂತದ್ದು 81. ಈ ನಂಬರ್ಸ್ ಅಲ್ಲಿ ಇವರು ಆರಾಮಾಗಿ ಏನೂ ತಿಣುಕಾಡದೆ 1 ಸ್ಥಾನವನ್ನ ಗೆದ್ಕಬಹುದು. ಬಟ್ ಯಾರಿಗೆ ಬಿಜೆಪಿ JDS ಸಪೋರ್ಟ್ ಮಾಡುತ್ತಾ, ಅಥವಾ ನಾವ್ಯಾಕ್ರಿ ಅವರಿಗೆ ಅನುಕೂಲ ಮಾಡ್ಕೊಡೋಣ, ನಮ್ಮವ್ರನ್ನ ಯಾರನ್ನಾರು ಗೆಲ್ಲಿಸ್ಕೊಳ್ತೀವಿ ಬಿಡಿ, ಬೇರೆ ಕಡೆಯಿಂದ ಕರ್ಕೊಬಂದು ಗೆಲ್ಲಿಸ್ತೀವಿ ಅಥವಾ ಇಲ್ಲಿರೋರ್ನೇ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಹೋಗುತ್ತಾ? ಇವರ ಬಾಂಡಿಂಗ್ ಹೆಂಗಿದೆ ಅನ್ನುವಂಥದ್ದು ಈಗ ಗೊತ್ತಾಗುತ್ತೆ ನೋಡಿ. JDS ಮತ್ತು ಬಿಜೆಪಿಯ ಬಾಂಡಿಂಗು ರಾಜ್ಯದಲ್ಲಿ ಹಾಳಾಗೋಗಿದೆ ಬಿಡಿ, ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಹೆಂಗಿದೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಇವೆಲ್ಲವೂ ಕೂಡ ಮುಂಚೆಯೇ ಮಾತುಕತೆ ಆಗಿದೆ ಅಂತ ಇದ್ರು. ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆ ಮಾತಾಡಿದ್ದಾರೆ ಅಂತ. ಆದರೂ ಯಾಕೆ ಇಷ್ಟೊಂದು ಎಳೆದಾಡ್ತಾ ಇದ್ದಾರೆ? ಸಮಸ್ಯೆಗಳು ಬರ್ತಾ ಇದೆ, ಪ್ರಶ್ನೆಗಳು ಬರ್ತಾ ಇದೆ. ಇದು ಪ್ರಶ್ನೆ. ಓಕೆ, ಮಗದೊಂದು ಕಡೆ ರಾಜ್ಯಸಭಾ ಸ್ಥಾನದ ಮೇಲೆ ದೇವೇಗೌಡರು ಕಣ್ಣಿಟ್ಟಿದ್ದಾರೆ. ಮೈತ್ರಿಕೂಟದ ಅಭ್ಯರ್ಥಿ ಆಗ್ತಾರ ಹಾಗಾದ್ರೆ ದೇವೇಗೌಡರು ಅನ್ನುವ ಪ್ರಶ್ನೆ ಕೂಡ ಇದೆ. ದೇವೇಗೌಡರಿಗೆ ಸ್ಥಾನ ಕೊಡುವ ಕುರಿತಂತೆ ಬಿಜೆಪಿ ಮಾತ್ರ ಜಿಪ್ ಹಾಕಬಿಟ್ಟಿದೆ, ತುಟಿಕ್ ಪಿಟಿಕ್ ಅಂತ ಇಲ್ಲ. ಸೊ ಅಭ್ಯರ್ಥಿ ಘೋಷಣೆಯಲ್ಲಿ ವಿಳಂಬ ಮಾಡ್ತಾ ಇದೆ ಮೈತ್ರಿಕೂಟ. ಮನೆ ಇದಕ್ಕೆ ಸಂಬಂಧಪಟ್ಟಂತೆ ಅಗೈನ್ ನಮ್ಮ ಹಿರಿಯ ಪತ್ರಕರ್ತರು ಹೇಮಂತ್ ಶರ್ಮಾ ಅವರು ಲೈವಿಗೆ ಜಾಯ್ನ್ ಆಗ್ತಾರೆ. ಸರ್, ಕಾಂಗ್ರೆಸ್ ಬಂತು ಹಿಂಗೆ ಫಟಾಫಟ್ ಅಂತ ಕೆಲಸ ಮುಗಿಸ್ತು, 3 ಜನದ ನಾಮಿನೇಷನ್ ಆಗೋಯ್ತು. ಬಿಜೆಪಿ JDS ಕತೆ ಏನು, ಯಾಕೆ ಹಿಂಗಾಗ್ತಾ ಇದೆ? ದೇವೇಗೌಡರು ವಿಚಾರದಲ್ಲಿ ಬೇಕಾ ಬೇಡವಾ ಅನ್ನುವ ತೀರ್ಮಾನಕ್ಕೆ ಇನ್ನೂ ಬಿಜೆಪಿ ಬಂದಂಗೆ ಕಾಣಿಸ್ತಾ ಇಲ್ವಾ? ಬಿಜೆಪಿಯ ಕೇಂದ್ರ ನಾಯಕತ್ವ 5 ರಾಜ್ಯಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಒರಿಸ್ಸಾ, ಗುಜರಾತ್, ರಾಜಸ್ಥಾನ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶ. ಕರ್ನಾಟಕದ ಅಭ್ಯರ್ಥಿನ ಘೋಷಣೆ ಮಾಡಿಲ್ಲ. ಬಿಜೆಪಿ ಮತ್ತು JDS ಹೊಂದಾಣಿಕೆ ಇರೋದ್ರಿಂದ ಪ್ರಾಯಶಃ ಮಾತುಕತೆ ಆಗಿದೆ. ಅದು ಯಾರು ಕಂಟೆಸ್ಟ್ ಮಾಡಬೇಕು, ಬಿಜೆಪಿ ಕಂಟೆಸ್ಟ್ ಮಾಡಬೇಕಾ, JDS ಕಂಟೆಸ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದೆ. ಅದನ್ನು ನಮಗೆ ಬಹಿರಂಗ ಪಡಿಸಿಲ್ಲ. ಹಾಗಾಗಿ ಜೂನ್ 8ನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟು ನಾಮಿನೇಷನ್ ಹಾಕೋದಕ್ಕೆ ರಾಜ್ಯಸಭಾ ಎಲೆಕ್ಷನ್ಗೆ. ಇವತ್ತು ಜೂನ್ 5, ಇನ್ನು 6, 7, 8 ಈ 3 ದಿನ ಟೈಮ್ ಇದೆ. ನೀವು ಹೇಳ್ದಂಗೆ ಕುತೂಹಲ, ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರಾ ಇಲ್ಲ JDS ಕಡೆಯಿಂದ ಅಭ್ಯರ್ಥಿ ಆಗ್ತಾರಾ ಅನ್ನೋದು ಪ್ರಾಯಶಃ ಇನ್ನು ಒಂದು ಅಥವಾ 2 ದಿನದಲ್ಲಿ ಬಹಿರಂಗ ಆಗತ್ತೆ. ಇಲ್ಲಿ ಸೂತ್ರಗಳ ಪ್ರಕಾರ ಇದು ರಾಜ್ಯಸಭಾದಲ್ಲಿ 1 ಸೀಟನ್ನ ಬಿಜೆಪಿಯವರು JDSಗೆ ಬಿಟ್ಕೊಡ್ತಾರೆ, 2 ವಿಧಾನ ಪರಿಷತ್ ಸ್ಥಾನಗಳನ್ನ ಬಿಜೆಪಿಯವರು ತಗೋತಾರೆ ಅನ್ನುವಂಥದ್ದು ಒಂದು ಜನರಲ್ ಮಾತುಕತೆ ಆಗ್ತಾ ಇದೆ. ಆದರೆ ಅದೇ ಫೈನಲ್ಲ, ಇಲ್ಲ ಬೇರೆ ಏನಾದ್ರೂ ಸೂತ್ರ ಇವರು ಮಾಡ್ಕೊಂಡಿದಾರ ಅನ್ನೋದನ್ನ ದೇವೇಗೌಡರನ್ನ ಕಳ್ಸಕ್ ಇಷ್ಟ ಇಲ್ವಾ? ಅದಕ್ಕೆ ಇಷ್ಟೊಂದು ಜರಡಿ ಹಿಡಿಯೋ ಕೆಲಸ ಮಾಡ್ತಾ ಇದಾರ, ಇಷ್ಟೊಂದು ಟೈಮ್ ಕೇಳ್ತಾ ಇದಾರ? ಇಷ್ಟ ಇಲ್ಲ ಅಂತ ಬಿಜೆಪಿಯವರು ಹೇಳಿಲ್ಲ. ಬಿಜೆಪಿಯವರು ಒಂದೇ ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಏನು ಅಂದ್ರೆ ರಾಜ್ಯಸಭಾ ಚುನಾವಣೆ ಬಗ್ಗೆ ನಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ನಮ್ಮ ಕೇಂದ್ರೀಯ ನಾಯಕತ್ವ ತೀರ್ಮಾನ ಮಾಡುತ್ತೆ ಅನ್ನೋಂಥ ಒಂದು ಸ್ಟ್ಯಾಂಡ್ನ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರು ಅದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಬಿಜೆಪಿಯ ಕರ್ನಾಟಕ ರಾಜ್ಯ ಘಟಕದವರು ಅದ್ರ ಬಗ್ಗೆ ತೀರ್ಮಾನ ಮಾಡೋದಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತಾಡೋದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಕೇಂದ್ರೀಯ ನಾಯಕತ್ವಕ್ಕೆ ಬಿಟ್ಟಿದ್ದಾರೆ.
ಸೊ ಕೇಂದ್ರೀಯ ನಾಯಕತ್ವದಲ್ಲಿ ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ಅಮಿತ್ ಶಾ, ಎಲ್ಲಾ ರಾಜ್ಯದಲ್ಲೂ ಬಿಜೆಪಿ ಹೈಕಮಾಂಡ್ ನಡ್ಕೊಳ್ಳೋದು ಅಂತಾರ. ರಾಜ್ಯ ಬಿಜೆಪಿ ಅಂತ ಬಂದ ತಕ್ಷಣ ಇಷ್ಟೊಂದು ತಸಾರ ಯಾಕೆ ಅಂತ, ತಾತ್ಸಾರ ಯಾಕೆ? ನೆಗ್ಲೆಕ್ಟ್ ಮಾಡ್ಬಿಟ್ಟಿದಾರ, ಲೆಕ್ಕಕ್ಕೆ ತಗೊಂಡಲ್ವಾ ರಾಜ್ಯ ಬಿಜೆಪಿ? ನೆಗ್ಲೆಕ್ಟ್ ಅಲ್ಲ. ಆಸ್ ಎ ಪತ್ರಕರ್ತ ನಾನು ಪೊಲಿಟಿಕಲ್ ರಿಪೋರ್ಟರ್ ಫಾರ್ ದಿ ಪಾಸ್ಟ್ 38 years. ಬೇರೆ ರಾಜ್ಯದಲ್ಲಿ ಬಿಜೆಪಿಗೆ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ. ಓಕೆ, ಕರ್ನಾಟಕದಲ್ಲಿ ಹೊಂದಾಣಿಕೆ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಇದೆ. 2028 ಹೊಂದಾಣಿಕೆ ಇರುತ್ತೆ ಅಂತ ರಾಜ್ಯ ಬಿಜೆಪಿ ಅವ್ರ ಹತ್ರ ಅನ್ನೋದು ನನ್ನ ಕನ್ಸರ್ನ್. ಕೇಳಿದ್ದಾರೆ, ಕೇಳಿಲ್ಲ ಅಂತಿಲ್ಲ. ಕರ್ನಾಟಕ ಬಿಜೆಪಿ ಅವ್ರನ್ನ ಒಪಿನಿಯನ್ ಕೇಳಿದ್ದಾರೆ, ಏನ್ ಮಾಡಬೇಕು ಏನ್ ಮಾಡಬಹುದು ಅಂತ ಕೇಳಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ಮಾಡೋದು ಕೇಂದ್ರೀಯ ನಾಯಕತ್ವ ಅಲ್ವಾ? ಅಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನವೀನ್ ಶಾ ಅವರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರಲ್ವಾ? ಐ ಟೆಲ್ ಯು ವಾಟ್, ಇನ್ ಪಾಲಿಟಿಕ್ಸ್ ಟು ದಿ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಅನ್ನುವಂಥದಕ್ಕೆ ಸಾಧ್ಯನೇ ಇಲ್ಲ. ಟು ದಿ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಟು ದಿ ಲೀಸ್ಟ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್ ಅನ್ನೋದ್ರ ಬಗ್ಗೆ ಬೇಕಾದ್ರೆ ಮಾಡಿ ತೀರ್ಮಾನ ಮಾಡ್ಬೋದು. ಹಾಗಾಗಿ ಕರ್ನಾಟಕ ರಾಜ್ಯ ಬಿಜೆಪಿ ಅವ್ರನ್ನು ಕೂಡ ಒಪಿನಿಯನ್ ತಗೊಂಡು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ನಾವೇ ಕಂಟೆಸ್ಟ್ ಮಾಡ್ಬೇಕಾ, JDSಗೆ ಬಿಟ್ಕೊಡ್ಬೇಕಾ ಅನ್ನೋದನ್ನ ಚರ್ಚೆ ಮಾಡಿ ಅಲ್ಟಿಮೇಟ್ಲಿ ಕೇಂದ್ರೀಯ ನಾಯಕತ್ವದವರು ಅದನ್ನ ತೀರ್ಮಾನ ಮಾಡ್ತಾರೆ. ಇವತ್ತು ಅವತ್ತಿಂದ ಒಂದೇ ಒಂದು ಸ್ಟ್ಯಾಂಡ್ ತಗೊಂಡಿರೋದು ವಿಜೇಂದ್ರ ಅವರು, ಅದನ್ನ ಚೇಂಜ್ ಆಗೇ ಇಲ್ಲ. ಅವರು ಆ ಸ್ಟ್ಯಾಂಡ್ ಮೇಲೆ ಅಚಲವಾಗಿ ನಿಂತ್ಕೊಂಡಿದ್ದಾರೆ. ರಾಜ್ಯಸಭಾ ಚುನಾವಣೆ ಬಗ್ಗೆ ಕೇಂದ್ರೀಯ ನಾಯಕತ್ವ ತೀರ್ಮಾನ ಮಾಡುತ್ತೆ ಅಷ್ಟೇ. ನಮ್ಮ ಒಪಿನಿಯನ್ ನಾವು ಅವ್ರಿಗೆ ಹೇಳಿದೀವಿ. ಹಾಗಾಗಿ ಈ ವಿಚಾರದಲ್ಲಿ ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಬಾರ್ದು ಅನ್ನೋದ್ರಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಿಮ್ ಸಮಯವನ್ನ ನಮ್ ಜೊತೆ ಕಳೆದಿದ್ದಕ್ಕೆ. ಅಂಡ್ ಇನ್ನೊಂದು ನೋಡ್ರಿ, ನಮ್ಮ ರಾಜ್ಯ ಅಂತ ಬಂದಾಗ ಒಂದ್ ರೀತಿ ಛತ್ರ ಆಗ್ಬಿಟ್ಟಿದೆ, ಧರ್ಮ ಛತ್ರ. ಯಾರ್ಯಾರನೋ ಕರ್ಕ ಬರ್ತಾರೆ, ಇಲ್ಲಿಂದ ಗೆಲ್ಲಿಸ್ತಾರೆ. ಯಾರು ನಿರ್ಮಲಾ ಸೀತಾರಾಮನ್ ನಮ್ ಕಡೆಯವರ? ಲಾಸ್ಟ್ ಟೈಮ್ JDS ಅವರು ತಮಿಳ್ನಾಡಿಂದ ರಾಮಸ್ವಾಮಿ ಅವ್ರನ್ನ ಕರ್ಕ ಬಂದ್ರಲ್ಲ, ನಮ್ಮವ್ರ. ಬಟ್ ನಮ್ಮವ್ರನ್ನ ಆಯ್ಕೆ ಮಾಡಕ್ಕೆ ಯಾಕೆ ಇಷ್ಟೊಂದು ಪ್ರಶ್ನೆ? ಅದು ದೇವೇಗೌಡ್ರಂತವ್ರನ್ನ ಅನ್ನೋದು ಸ್ವಲ್ಪ ಸೂಕ್ಷ್ಮವಾಗಿ ಒತ್ತಿ ಯೋಚನೆ ಮಾಡ್ಬೇಕಂತ.